ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು ಬೇರೆ. ಇದು 2 ದಿವಸದಿಂದ ಲಾಗ್ ಆಗಿರುತ್ತೆ ನೋಡ್ರಿ. ನಂಗೆ ಸ್ವಲ್ಪ ಜಾಸ್ತಿನೇ ಲಾಗ್ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಕೆಲಸ ಜಾಸ್ತಿ ಆಗಿಬಿಟ್ಟು. ಹಾಗಾಗಿ 2 ದಿವಸ ಆಯಿತು ಲಾಗ್ನೂ ಹಾಕಿದ್ಲ. ಇವತ್ತು ಸ್ವಲ್ಪನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾಕತ್ತಿದ್ದು. ನಿಮಗೂ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ ರೀ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದು ಮಂಗಳವಾರ ಮತ್ತು ಬುಧವಾರದ ಲಾಗ್ ಆಗಿರೋದು ರೀ. ಮಂಗಳವಾರ ಬೆಳಗ್ಗೆ ಏನಿದ್ರೆ ಎಲ್ಲ ಕೆಲಸ ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇನ್ನೂ ಜಳಕ ಇಲ್ಲ, ಕರೆಂಟ್ ಹೋಗ್ಬಿಟ್ಟವು. ಹಾಗಾಗಿ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ರೆ ಆಯಿತು. ಲೇಟ್ ಆಗಿಬಿಟ್ಟಿತ್ತು ರೀ. ಮನೂ NCC ಕ್ಲಾಸಿಗೆ ಹೊಂಟಿದ್ದೆ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೊಂಟಿದ್ರೆ. ಹಾಗಾಗಿ ಎಲ್ಲರಿಗೂ ನಾಷ್ಟಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡ್ರೈತಂತ ಶಾವ್ಗಿನ ಹುರಿದ್ಬಿಟ್ಟು ಒಗ್ಗರ್ನಿನೂ ಹಾಕ್ತೆ ನೋಡ್ರಿ. ಶಾವ್ಗಿಗೆ ನೀರೇನು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು, ಅದು ಎಷ್ಟು ಮುಳುಗುತ್ತಲ್ರಿ ಅಷ್ಟು ನೀರು ಹಾಕಿಬಿಟ್ರೆ ಉಪ್ಪಿಟ್ಟು ಭಾಳ ಮಸ್ತ್ ಬರುತ್ತೆ ನೋಡ್ರಿ. ನಾನು ಇದೇ ರೀತಿ ಮಾಡೋದು. ಅಂದರೆ ಒಂದು ಕಡೆ ನೀರು ಬಿಸಿ ಮಾಡಕ್ಕೆ ಇಟ್ಟಿರ್ತೀನಿ, ಒಂದು ಕಡೆ ಒಗ್ಗರ್ನಿ ರೆಡಿ ಮಾಡಿಕೊಂಡು ಬಿಸಿನೀರನ್ನು ಹಾಕಿಬಿಡ್ತೀನಿ. ಅವಾಗ ಉಪ್ಪಿಟ್ಟು ಜಲ್ದಿ ರೆಡಿ ಆಗುತ್ತೆ ನೋಡ್ರಿ. ನಾಷ್ಟಕ್ಕೂ ರೆಡಿ ಮಾಡಿಟ್ಟು ಮನೋಗೆ ಮತ್ತು ನಮ್ಮ ಮನೆಯವ್ರಿಗೆ ಹಾಕಿ ಕೊಟ್ಬಿಟ್ಟು ನಾನು ಈ ಕಡೆ ಸಂಡ್ಗೆ ಹಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ. ಸಂಡ್ಗೆ ಆಗಲಿ ಮತ್ತು ಹಪ್ಪಳ ಆಗಲಿ ಆರ್ಡ್ರ್ ಜಾಸ್ತಿ ಬಂದವು. ನನಗಂತೂ ಮಾಡೋಕೆ ಆಗ್ತಾ ಇಲ್ಲ ರೀ, ಯಾಕಂದರೆ ಇವಾಗ ಬಿಸಿಲು ಜಾಸ್ತಿ ಇಲ್ಲ ರೀ, ಜಲ್ದಿ ಒಣಗಂಗಿಲ್ಲ. ಮತ್ತು ಒಬ್ಬರೇ ಅಂದರೆ ಜಾಸ್ತಿ ಆಗಂಗಿಲ್ಲ ರೀ. 1-2 kg ಮಾಡ್ಬೋದು. ಹಪ್ಪಳ ಮತ್ತು ಸಂಡ್ಗೆ ಜಾಸ್ತಿ ಕೇಳಾಕತ್ತರು, ಆದರೆ ಅವ್ರು ಕೇಳಿದಷ್ಟು ನನಗೆ ಮಾಡಿಕೊಡಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅದು ಅಡ್ವಾನ್ಸ್ ಎಲ್ಲ ರೆಡಿ ಆಗಿರ್ಬೇಕು ರೀ. ಅಂದರೆ ಅದು ಬ್ಯಾಸ್ಗಿನೇ ಮುಗ್ಯಾಕೆ ಬಂದೈತಲ್ಲ, ಹಾಗಾಗಿ ಜಾಸ್ತಿ ಮಾಡೋಕೆ ಆಗ್ತಾ ಇಲ್ಲ. ಅದಕ್ಕೆ ಸಾರಿ ಕೇಳ್ತಿದ್ರಿ. ಮುಂದಿನ ವರ್ಷ ಏನೈತಲ್ರಿ, ಫೆಬ್ರವರಿಗೆ ಸ್ಟಾರ್ಟ್ ಮಾಡಿಬಿಟ್ರೆ ಎಲ್ಲರಿಗೆ ಕೊಡ್ಬೋದು. ಹಾಗಾಗಿ ಮುಂದಿನ ವರ್ಷ ಆದಷ್ಟು ಜಲ್ದಿನೇ ಸ್ಟಾರ್ಟ್ ಮಾಡಿಬಿಟ್ಟು ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗಂತೂ ಸಂಡ್ಗೆ ಆಗಲಿ, ಕುರುಡಿ ಆಗಲಿ, ಹಪ್ಪಳ ಆಗಲಿ ಮಾಡೋದು ಸ್ವಲ್ಪ ಕಷ್ಟನೇ ರೀ. ಯಾಕಂದರೆ ಬಿಸಿಲು ಸರಿಯಾಗಿರ್ಲಿಕ್ಕಂದ್ರೆ ಯಾವ ಕೆಲಸನೂ ಸರಿಯಾಗಿ ಆಗಂಗಿಲ್ಲ ರೀ. ಮನೆಯೊಳಗೆ ಹಾಕಿದ್ರೂ ಅಷ್ಟೇ ಬಿಸಿಲಿದ್ರೆ ಜಲ್ದಿ ಆರ್ಕೊಂತಾವು, ಬಿಸಿಲು ಇರ್ಲಿಕ್ಕಂದ್ರೆ ಹಸಿ ಹಾಗೆ ಉಳ್ದ್ಬಿಡ್ತಾವೆ. ಹಾಗಾಗಿ ಟೆನ್ಷನ್ನು ಆಗ್ತಾ ಇರ್ತೈತಿ. ಅದಕ್ಕಾಗಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಈಗಿನ ಅಷ್ಟೇ ರೀ. ನಾನು ಈ ರೀತಿ ಎಲ್ಲ ಮಾಡ್ಬೇಕಂದು ಪ್ಲ್ಯಾನ್ ಎಲ್ಲ ಇದ್ದಿದ್ದಿಲ್ಲಲ್ರಿ. ಹಾಗಾಗಿ ಸಡನ್ನಾಗಿ ಕೇಳಾಕತ್ತಾರಂತ ಸ್ಟಾರ್ಟ್ ಮಾಡಿದೆ. ಅದು ಬ್ಯಾಸ್ಗೆ ಮುಗ್ಯಾಕೆ ಬಂದಿತ್ತು, ಅವಾಗ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಎಲ್ಲರಿಗೂ ಕೊಡೋಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ವರ್ಷ ಏನೈತಲ್ರಿ, ಫೆಬ್ರವರಿಗೇ ಸ್ಟಾರ್ಟ್ ಮಾಡಿಬಿಡ್ತೀನಿ, ಅವಾಗ ಎಲ್ಲರಿಗೂ ಕೊಡ್ಬೋದು. ಈಗಿದ್ರೆ ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಮಸಾಲೆ ಖಾರ ಮಾಡೋಕೆ ಮಸಾಲೆ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ರೆಡಿ ಮಾಡ್ಕೊಳಕ್ಕಂತೀನಿ ರೀ. ಅಂದರೆ ಒಂದೊಂದು ಸಲ ನೆನಪಾಗಂಗಿಲ್ಲ, ಹಾಗಾಗಿ ನೆನಪು ಮಾಡಿಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ರೆ ನಾನು ಮಸಾಲೆ ಹುರಿಯಂದಾಗ ಈಜಿ ಆಗುತ್ತೆ. ಹಾಗಾಗಿ ನಾಳೆ ಮಸಾಲೆ ಎಲ್ಲ ಹುರಿದ್ಬಿಟ್ಟು ಖಾರನ ಮಾಡಿಸ್ಕೊಂಡು ಬರಬೇಕಿತ್ತಂತೆ. ಈಗ ರೆಡಿ ಮಾಡಿ ಇಡಾಕಂತೀನಿ ನೋಡ್ರಿ. ಎಲ್ಲನೂ ಒಂದೇ ತವದಲ್ಲಿ ಇಟ್ಬಿಡ್ತೀನಿ. ಮಸಾಲೆ ಹುರಿಯಂದಾಗ ಈಜಿಯಾಗಿ ನೆನಪಾಗುತ್ತೆ. ಅದಕ್ಕಾಗಿ ನೆನಪು ಮಾಡಿಕೊಂಡು ಎಲ್ಲ ಜೋಡ್ಸಾಕಂತೀನಿ ನೋಡ್ರಿ. ಅದು ಹೊರಗಡೆಯಿಂದ ಸ್ವಲ್ಪ ತಂದಿರ್ತೀನಿ, ಮತ್ತು ಒಂದು ಸಲಕ್ಕೆ ನಾ ಮನೆಯೊಳಗೆ ತಂದು ಇಟ್ಟಿರ್ತೀನಲ್ರಿ ದಾಲ್ಚಿನಿ ಅದು ಸಾದಾ ಒಂದು ಬರುತ್ತಲ್ರಿ, ಸ್ವಲ್ಪ ಇಷ್ಟಿಷ್ಟ ತುಕಡಿ ಆ ಥರ ಎಲ್ಲ ದಾಲ್ಚಿನಿ ಯೂಸ್ ಮಾಡೋಂಗಿಲ್ಲ. ಅದು ರೋಲ್ ಥರ ಬರುತ್ತಲ್ರಿ, ಅದನ್ನ ದಾಲ್ಚಿನಿ ಟೇಸ್ಟು ಇರುತ್ತೆ ಮತ್ತು ಅದ್ರ ಘಮನೂ ಚಲೋ ಇರುತ್ತೆ ರೀ. ಯಾವಾಗಲೂ ಅಡುಗೆಗೆ ಆ ಥರ ದಾಲ್ಚಿನಿ ಯೂಸ್ ಮಾಡಿಬಿಟ್ರೆ ಬೆಸ್ಟ್ ನೋಡಿರಿ. ಮತ್ತು ಹಂಗನೂ ಸ್ವಲ್ಪ ನಮ್ಗೆ ಯಾವಾಗಾದ್ರು ಡೈಜೆಷನ್ ಆದಾಗ ಮತ್ತು ಬಾಯಿಯೆಲ್ಲ ಸ್ಮೆಲ್ ಬಂದಾಗ ಒಂಚೂರು ದಾಲ್ಚಿನಿ ಪೀಸನ್ನು ಹಾಕ್ಕೊಂಡ್ಬಿಟ್ಟು ಜಗಿತಾ ಇದ್ರೆ ಅದನ್ನೂ ಸರಿ ಹೋಗುತ್ತೆ ನೋಡಿರಿ. ಇದರೆಲ್ಲ ಕ್ಲೀನ್ ಮಾಡಿ ಇಡಾಕಂತೀನಿ ರೀ. ನಾವು ಎಷ್ಟೇ ಸ್ವಚ್ಛ ಅಂತ ಅಂದ್ಬಿಟ್ರೂ ಮನ್ಯಾಗ ಒಂದು ಸಲ ಬಂದ ಕೂಡಲೇ ಅದನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಒಂಥರ ಸಮಾಧಾನ ರೀ. ಇಲ್ಲಾಂದರೆ ಹಂಗೆ ಯೂಸ್ ಮಾಡೋಕ್ಕಂತೂ ಹೋಗಂಗಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಟು ಅಡುಗೆ ಮಾಡ್ಕೊಂಡು ಊಟನೂ ಮಾಡಾಕಂತೀನಿ ನೋಡಿರಿ. ಇವತ್ತಿದ್ರೆ ಗೆಣಸಿನಕಾಯಿ ಪರಾಠ ರೀ. ಊಟ ಎಲ್ಲ ಮುಗಿಸ್ಬಿಟ್ಟು ಅಗಸಿ ಹೆಂಗೆ ಮಾಡ್ಸೋಣ ಅಂತೇಳಿ ನಾನು 1 kg ಅಷ್ಟು ಅಗಸಿ ತಂದಿದ್ದೆ ರೀ. ಅದನ್ನೇ ಸ್ವಚ್ಛ ಮಾಡ್ಕೊತ ಕುಂತೀನಿ ನೋಡಿರಿ. ಅಂದರೆ ಕೇರ್ಬಿಟ್ಟು ಸ್ವಲ್ಪ ಹಳ್ಳದು ಇದ್ರೆ ತೆಗಿಬೇಕಂತಾಳೆ. ಗುಬ್ಬಚ್ಚಿ ಮಾತ್ರ ಬಿಸ್ಲಾಗೂ ಎಷ್ಟು ಮಸ್ತ್ ಕಾಳು ತಿನ್ನಾಕಂತಾವೆ ನೋಡಿರಿ. ನೋಡೋಕೆ ಖುಷಿ ಅನಿಸುತ್ತೆ. ಅದನ್ನೇ ನೋಡ್ಕೊತ ನಾನು ಈ ಕಡೆ ಅಗಸಿ ಎಲ್ಲ ಸ್ವಚ್ಛ ಮಾಡಿ ಕಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಇವತ್ತು ಸ್ನ್ಯಾಕ್ಸಿಗೆ ಡಿಫ್ರೆಂಟಾಗಿ ರೆಡಿ ಮಾಡಿದ್ರಿ. ಏನಂತಂದ್ರೆ ಹೋದ ವರ್ಷ ಮಾಡಿಟ್ಟಿದ್ದ ಕುರುಡ್ಗಿಯಿಂದ ಸ್ನ್ಯಾಕ್ಸ್ ರೆಡಿ ಮಾಡಿದ್ದು. ಅಂದರೆ ಹೋದ ವರ್ಷ ನಾನು ಮಾಡಿದ್ದೆ ರೀ, ಅದು ಅಷ್ಟೊಂದು ಸರಿಯಾಗಿ ಬಂದಿದ್ದಿಲ್ಲ. ಅಂದರೆ ಹಿಟ್ಟು ಅಳಸಾಗಿತ್ತಂತೇಳಿ ಸರಿಯಾಗಿ ಬಂದಿದ್ದಿಲ್ಲ ರೀ. ಫಸ್ಟ್ ಟೈಮ್ ಮಾಡಿದ್ದು ನಾನು ಹೋದ ವರ್ಷ ರೀ. ಆದರೆ ಅದನ್ನ ಮಕ್ಳಿಗೆ ಇಷ್ಟ ಆಗಂಗಿಲ್ಲ. ಕುರುಡ್ಗಿ ರೀ, ಸಂಡ್ಗೆ ಮತ್ತು ಹಪ್ಪಳ ಅಷ್ಟೇ ಇಷ್ಟ ಆಗ್ತಾವೆ. ಹಾಗಾಗಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಂಗಿಲ್ಲ. ಅಂದರೆ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನೇ ಅವರೇ ಜಾಸ್ತಿ ಫ್ರೈ ಮಾಡ್ತಾರೆ. ನಾನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಂಗಿಲ್ಲ. ಮತ್ತು ಕೇಳಿದಾಗ ಹಪ್ಪಳ ಸಂಡ್ಗಿನೇ ಫ್ರೈ ಮಾಡಂತಾರೆ. ಅವನ್ನ ಹಾಗೆ ಇಟ್ಬಿಟ್ಟಿದ್ದೆ ರೀ. ಈಗ ಸ್ವಲ್ಪ ಬಿಸಿಲಿಗೆ ಎತ್ತಿಟ್ಬಿಟ್ಟು ಅದನ್ನೇ ಈ ರೀತಿ ಸ್ನ್ಯಾಕ್ಸ್ ಮಾಡಿ ಕೊಟ್ಟಿದ್ದೀನಿ. ವೇಸ್ಟ್ ಮಾಡೋಕ್ಕಿಂತ ರೀ ಮಸ್ತಾಗಿತ್ತು. ಕುರುಡ್ಗಿನ ಸ್ವಲ್ಪ ಬಿಸಿನೀರೊಳಗೆ ಹಾಕಿ ಅಂದರೆ ಮುರಿದ್ಬಿಟ್ಟು ಬಿಸಿನೀರಾಗ ಹಾಕಿ ಒಂದು ಅರ್ಧ ತಾಸು ಬಿಟ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿಬಿಟ್ರಾಯ್ತು. ಅವಲಕ್ಕಿ ಥರ ಟೇಸ್ಟ್ ಇರುತ್ತೆ ನೋಡಿರಿ. ಇದು ನೆಕ್ಸ್ಟ್ ಡೇ ನೋಡಿರಿ, ಬುಧವಾರ ದಿನ ನಾನು ಸ್ಟಾರ್ಟ್ ಮಾಡಿದ್ದು. ನಾನು ಈ ಕಡೆ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ರೆ ನಮ್ಮ ಮನೆಯವರು ನೆಲ ಒರೆಸ್ಕೊಟ್ರು.
ನಾನೀಗ ರಂಗೋಲಿ ಹಾಕ್ಬಿಟ್ಟು ಗುಬ್ಬಚ್ಚಿಗೆ ಕಾಳು ಹಾಕೋದು ನೆನಪೇ ಇದ್ದಿತ್ತಿಲ್ಲ ರೀ. ಆದರೆ ಬಂದು ಸೌಂಡ್ ಮಾಡಾಕಂತಿದ್ದು. ಕೆಲವೊಂದು ಸಲ ನೆನಪು ಆಗ್ಬಿಟ್ರೆ ಅವನೇ ಬಂದು ನೆನಪು ಮಾಡ್ತಾವೆ. ಸೌಂಡ್ ಮಾಡಾಕಂತಿಲ್ಲ ಗೊತ್ತಾಗ್ಬಿಡುತ್ತೆ ರೀ ಗುಬ್ಬಚ್ಚಿಗೆ ಕಾಳು ಹಾಕಿಲ್ಲ ಅಂತೇಳಿ. ಮತ್ತು ಅವಕ್ಕೂ ಕಾಳು ಹಾಕಿಬಿಟ್ಟು ನಾನು ಅಡುಗೆ ಮನೆಯೊಳಗೆ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸಿ ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಗ್ಯಾಸ್ ಸ್ಟವ್ಗೆ ಅರಿಶಿನ ಕುಂಕುಮ ಹಚ್ಚಿಟ್ಟಿಲ್ಲ ರೀ, ಬರೀ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ. ಮತ್ತು ಈಗ ಜಳಕ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ಗೆ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇವತ್ತು ಕುರುಡಿ ಹಿಟ್ಟು ರೆಡಿ ಮಾಡಾಕಂತಿದ್ರು. ಫಸ್ಟ್ ಟೈಮ್ ಅಂದ್ರೆ ಹೋದ ವರ್ಷ ಮಾಡಿದ್ದು ಅಷ್ಟೊಂದೇನು ಸರಿ ಬಂದಿದ್ದಿಲ್ಲ. ಆದರೆ ಭಾಳ ದಿವಸದಿಂದ ಒಬ್ಬರು ಕೇಳಾಕತ್ತಿದ್ರು, ಹಾಗಾಗಿ ಅದನ್ನೇ ರೆಡಿ ಮಾಡಾಕಂತೀನಿ. ಅದನ್ನ ಇಷ್ಟೆಲ್ಲ ಕಷ್ಟಪಟ್ಟು ವೇಸ್ಟ್ ಅಂತ ಅನ್ಸಾಕತ್ತಿತ್ತು ನನಗೆ. ಕೆಲವೊಂದು ಸಲ ಹಾಗೆ ಅನ್ಸುತ್ತೆ ರೀ. ಕುರುಡಿ ಹಿಟ್ಟಾಗಲಿ ಹಪ್ಪಳ ಹಿಟ್ಟಾಗಲಿ ರೆಡಿ ಮಾಡೋದು ಸ್ವಲ್ಪ ಕಷ್ಟನೇ ರೀ. ಯಾಕಂದರೆ ಅಷ್ಟು ಎಫೆಕ್ಟ್ ಹಾಕಬೇಕಾಗುತ್ತೆ. ಆದರೆ ನಾನಿಷ್ಟೆಲ್ಲ ಎಫೆಕ್ಟ್ ಹಾಕಿ ಮಾಡಿದ್ದಕ್ಕೂ ಅದು ಸರಿಯಾಗಿ ಯೂಸ್ ಆಗಲೇ ಇಲ್ಲ. ಈಗಿದ್ರೆ ಈ ಕಡೆ ನಾಷ್ಟಕ್ಕೂ ಹಾಗೆ ರೆಡಿ ಮಾಡ್ತಾ ಇದ್ದರು. ಉಪ್ಪಿಟ್ಟು ಮಾಡೋಣ ಅಂತೇಳಿ ಇನ್ನು ಶಾವಿಗೆ ಉಪ್ಪಿಟ್ಟು, ಇವತ್ತು ರವೆ ಉಪ್ಪಿಟ್ಟು. ಅದನ್ನೇ ರವೆ ಹುರಿದು ಇಟ್ಟು ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಕುರುಡ್ಗಿ ಮಾಡ್ಬೇಕಂತ ಹಿಟ್ಟು ರೆಡಿ ಮಾಡಾಕಂತಿದ್ದೆ ಅಲ್ರಿ. ಅದಕ್ಕೆ ಜೀರಿಗೆ ಅಜ್ವಾಯಿನ ಉಪ್ಪು ಎಲ್ಲ ಹಾಕಿಬಿಟ್ಟು ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ರುಬ್ಬಿಟ್ಟಿದ್ದ ಹಿಟ್ಟನ್ನು ಹಾಕಬೇಕಾಗುತ್ತೆ ರೀ. ಅಂದರೆ ಇದು ಹಿಟ್ಟು ಯೂಸ್ ಮಾಡೋದಿಲ್ಲ, ಅದು ನಾವು ಹೆಂಗೆ ಸಂಡ್ಗೆ ಹಿಟ್ಟು ಮಾಡ್ಕೊತೀವಲ್ಲ ನೆನೆಸ್ಬಿಟ್ಟು ರುಬ್ಕೊಂಡು. ಒಬ್ಬರು ಭಾಳ ದಿವಸದಿಂದ ಕೇಳಾಕತ್ತೀರಂತ ನಾನು 1 kg ಅಷ್ಟನ್ನು ಮಾಡಾಕಂತೀನಿ, ಹೆಂಗೆ ಬರ್ತಾವಂತೇಳಿ ನೋಡೋಣ ಅಂತೇಳಿ. ಈಗಿದ್ರೆ ಹಿಟ್ಟು ರೆಡಿ ಮಾಡೋದೈತಲ್ರಿ, ಸಿಕ್ಕಾಪಟ್ಟೆ ಕೈನೂ ಬಂದ್ಬಿಡ್ತಾವೆ. ಅಂದರೆ ತಿರುಗ್ತಾ ಇರಬೇಕು ಗಂಟು ಆಗಬಾರ್ದು ಅದು. ಅಂದರೆ ಗಟ್ಟಿ ಬರ್ಬೇಕು ರೀ. ಇದನ್ನ ಸಂಡ್ಗೆ ಹಿಟ್ಟು ಏನೈತಲ್ಲ ಅದು ಸ್ವಲ್ಪ ಅಳಸಾದ್ರೆ ನಡೆಯುತ್ತೆ. ಅಂದರೆ ಕುರುಡಿಗೆ ಹಿಟ್ಟು ಏನೈತಲ್ಲ ಫುಲ್ ಗಟ್ಟಿ ಆಗಬೇಕು. ಹಾಗಾಗಿ ಅದನ್ನ ತಿರುವಾಡ್ತಾನೆ ಇರಬೇಕು. ಅದನ್ನ ಗಂಟಾಗ್ಬಿಟ್ರೆ ಮತ್ತು ಅದು ಸರಿ ಆಗಂಗಿಲ್ಲ ರೀ. ಹಾಗಾಗಿ ನಾನು ತಿರುವಾಡ್ತಾ ಇದ್ದೆ ಮತ್ತು ನನ್ನ ಕೈ ನುಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಂದ್ರೆ ಅದು ಗಂಟಿಲ್ಲಾರ್ದ ಈ ಥರ ಮಿಕ್ಸ್ ಮಾಡ್ಬೇಕು ರೀ. ಸ್ವಲ್ಪ ಜಾಸ್ತಿನೇ ಎಫೆಕ್ಟ್ ಹಾಕಬೇಕಾಗುತ್ತೆ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಕುರುಡಿಗೆ ಆಗಲಿ ಸಂಡ್ಗೆ ಮಾಡಬೇಕಂದ್ರೆ 2-3 ಮಂದಿ ಓಣ್ಯಾನವ್ರು ಕೂಡಿಬಿಟ್ಟು ಮಾಡ್ತಿದ್ರು. ಯಾಕಂದ್ರೆ ಅವ್ರದ್ದೊಂದು ದಿವಸ ಇವ್ರದ್ದೊಂದು ದಿವಸ ಆ ಥರ ಮಾಡ್ತಿದ್ರು. ಯಾಕಂದರೆ ಒಬ್ರಿಗೆ ಕೈ ನುಸಾಕಿದ್ರೆ ಮತ್ತೊಬ್ರು ತಿರುವಾಡೋಕೆ ಈಜಿ ಆಗುತ್ತೆ ಅಂತ ಹೇಳಿ ಯಾವಾಗಲೂ 2-3 ಮಂದಿ ಕೂಡನೇ ಕುರುಡಿಗೆ ಅದು ಮಾಡ್ಕೊತಿದ್ರು ಅವಾಗೆಲ್ಲ ರೀ. ಇವಾಗ ನಾವು ಒಬ್ಬರೇ ಮಾಡೋದಂದ್ರೆ ಸ್ವಲ್ಪ ಕಷ್ಟನ ನೋಡಿರಿ. ಇವತ್ತಂತೂ ಕೈಗೆ ಗುಳ್ಳಿನೇ ಬಂದುಬಿಟ್ಟಿತ್ತು ಮತ್ತು ಬಿಸಿ ಅದು ಹಿಟ್ಟು ಸಿಡಿದ್ಬಿಟ್ಟು ಫುಲ್ ಉರಿಯೋಕೆ ಸ್ಟಾರ್ಟ್ ಆಗಿತ್ತು ಕೈ ರೀ. ಆದರೆ ಇಷ್ಟೆಲ್ಲ ಎಫೆಕ್ಟ್ ಹಾಕಿಬಿಟ್ಟು ಹಿಟ್ಟು ಮಾಡಿಟ್ರೆ ಬಿಸಿಲೇ ಬಿದ್ದಿಲ್ಲ ಇವತ್ತು. ಹಾಗಾಗಿ ಫುಲ್ ತಲೆ ಬಿಸಿ ಆಗಿಬಿಟ್ಟಿತ್ತು. ಮತ್ತು ರೆಡಿ ಮಾಡಿಟ್ಟು ಕಾಯಿಪಲ್ಯಕ್ಕೂ ಹೋದ್ರಾಯ್ತಂತ ರೆಡಿ ಆಗ್ತಾಯಿದೆ. ಮತ್ತು ಪಾರ್ಸಲ್ನೂ ಬಂದಿತ್ತು ರೀ. ಅಂದರೆ ಫಸ್ಟಿಗೆ ಒಂದು 3-4 ಇದ್ದು ಅದನ್ನ ರೆಡಿ ಮಾಡಿಟ್ಟಿದ್ದೆ. ಇವಾಗ ನಾವು ಹೋಗೋ ಮುಂದಾಗ ಅವರು ಆರ್ಡ್ರ್ ಕೊಟ್ರೆ ಮತ್ತು ನಾಳೆ ನಾಡ್ದು ಲೇಟ್ ಆಗುತ್ತೆ. ಇವಾಗನೇ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋದ್ರಾಯ್ತು. ಕೊರಿಯರ್ ಹಾಕಕ್ಕಂತ ಪ್ಯಾಕ್ ಮಾಡಾಕಂತೀನಿ ನೋಡಿರಿ. ಟೈಮ್ನೇ ಸಿಗ್ತಾಯಿಲ್ಲ ಇಡುವ ಮಾಡೋಕೆ. ಹಾಗಾಗಿ ಈ ಕಡೆ ರೆಡಿ ಮಾಡೋದು ಮತ್ತು ಈ ಕಡೆ ಪ್ಯಾಕ್ ಮಾಡೋದಾಗಲಿ ಮತ್ತೆಲ್ಲನೂ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಸಾಕಾಗೋದೇ ಇಲ್ಲ ರೀ. ಈಗಿದ್ರೆ ಅದನ್ನೂ ಕೊರಿಯರ್ಗೆ ಹಾಕಿ ಬಂದುಬಿಟ್ಟು ಬರೋ ಮುಂದಾಗ ಸ್ವಲ್ಪ ಕಾಯಿಪಲ್ಯನೂ ತಂದ್ರಾಯ್ತಂತ ಹೋಗಿದ್ದೆ ರೀ. ಒಂದ್ರ ಮೇಲೆ ಒಂದು ಚೀಲನ ಗಾಡಿ ಮೇಲೆ ಇಟ್ಕೊಂಡು ಬಂದಿದ್ವಿ. ಮಾವಿನ ಹಣ್ಣು ಬಾಳೆಹಣ್ಣು ಎಲ್ಲ ಮೆತ್ತಗಾಗ್ಬಿಟ್ಟವು. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಮೆತ್ತಗಾಗ್ತಾವ್ರಿ, ಒಂದ್ರ ಮೇಲೆ ಒಂದು ಇಡಬೇಡ್ರಿ ಅಂತ. ಅಂದ್ರೂ ಒಂದ್ರ ಮೇಲೆ ಒಂದು ಇಟ್ಬಿಟ್ಟಿದ್ರು. ಕೆಳಗಡೆ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ಮೆತ್ತಗಾಗ್ಬಿಟ್ಟಿದ್ದು. ಅದನ್ನೇ ಹೇಳಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ, ನೋಡಿರಿ ಎಲ್ಲ ಮೆತ್ತಗಾಗ್ಬಿಟ್ಟು ಹೆಂಗಾಗ್ಯಾವ ಅಂತೇಳಿ. ಸ್ವಲ್ಪ ಮೆತ್ತಗಾದ್ರೆ ಯಾರೂ ತಿನ್ನಕ್ಕೆ ಹೋಗಂಗಿಲ್ಲ ರೀ. ತಿಂದರೆ ನಾನು ತಿನ್ನಬೇಕು, ಇಲ್ಲ ನಮ್ಮ ಮನೆಯವ್ರು ತಿನ್ನಬೇಕು. ತನು ಮನು ಅಂತೂ ಮುಟ್ಟಂಗೆ ಇಲ್ಲ. ಹಾಗಾಗಿ ವೇಸ್ಟ್ ಆಗ್ತಾವೆ ಅಂತೇಳಿ ಸ್ವಲ್ಪ ತಲೆ ಬಿಸಿ ಆಗ್ತಾ ಇರ್ತೈತಿ. ಆದರೆ ಒಂದು 4-5 ಬಾಳೆಹಣ್ಣು ಮೆತ್ತಗನೇ ಆಗ್ಬಿಟ್ಟಿತ್ತು ಕೆಳಗಡೆ. ಅದು ಗಾಡಿ ಮೇಲೆ ಬರೋ ಮುಂದಾಗ ಕೆಳಗೆ ಕುಕ್ಕರಿಸುತ್ತಲ್ರಿ. ಹಾಗಾಗಿ ಒಂದ್ರ ಮೇಲೆ ಒಂದು ಜನ ಆ ಥರ ಆಗ್ತಿರ್ತೈತಿ. ಇನ್ನು ಅಡುಗೆನೂ ಮಾಡ್ಬೇಕು ರೀ. ಈಗಿದ್ರೆ ಶೇಂಗಾ ಎಲ್ಲ ತೆಗೆದಿಡಾಕಂತೀನಿ. ಅಂದರೆ 7 kg ಅಷ್ಟು ಶೇಂಗಾ ತಂದಿದ್ದೀನಿ. ಆಲ್ರೆಡಿ ಶೇಂಗಾ ಹಿಂಡಿ 7 kg ಅಷ್ಟು ಬುಕ್ಕಿಂಗ್ ಆಗ್ಬಿಟ್ಟೈತೆ ರೀ. ಮಾಡಿಸ್ಬಿಟ್ಟು ಕೊಡಬೇಕು. ಇವತ್ತೇ ಮಾಡಿಸ್ಬೇಕಂದು ನಂದು ಪ್ಲ್ಯಾನ್ ಇತ್ತು. ಅಂದರೆ ಮಸಾಲೆ ಖಾರದ ಜೊತೆ ಅದನ್ನೂ ತೊಗೊಂಡು ಹೋದ್ರಾಯ್ತು ಅಂತೇಳಿ. ಆದರೆ ಬಿಸಿಲೇ ಬಿದ್ದಿಲ್ಲ ರೀ. ಹಾಗಾಗಿ ಸ್ವಲ್ಪ ತಲೆ ಬಿಸಿ ಆಗ್ತಾ ಇತ್ತು. ಪಟ್ ಅಂತ ಎಲ್ಲ ಬಿಸಿಲು ಬಿದ್ದರೆ ಮೆಣಸಿನ್ಕಾಯಿ ಒಣಗಿಸೋಕೆ ಹಾಕಿಬಿಟ್ಟು ಈ ಕಡೆ ಬೆಳ್ಳುಳ್ಳಿ ಸುಲಿದು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಮಸಾಲೆ ಹುರಿದ್ರಾಯ್ತಂತ ನಾನು ಅನ್ಕೋತಾ ಇದ್ದೆ. ಆದರೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಮಳೆನೇ ಬರಾಕತ್ತೈತಿ ಸಣ್ಣಗೆ. ಹಾಗಾಗಿ ಏನು ಮಾಡೋದಪ್ಪ ಅಂತ ಅದೇ ವಿಚಾರ ಒಳಗಿದ್ದೆ. ಇವತ್ತಂತೂ ಏನು ಮಾಡ್ಸೋಕ್ಕಾಗುತ್ತೋ ಇಲ್ಲೋ ಅಂತೇಳಿ ಮಸಾಲೆ ಖಾರ ಮತ್ತು ಶೇಂಗಾದ ಹಿಂಡಿ ಆಲ್ರೆಡಿ ಬುಕ್ಕಿಂಗ್ ಆಗಿಬಿಟ್ಟೈತಿ. ಮಾಡಿಸ್ಬಿಟ್ಟು ಜಲ್ದಿ ಕೊಟ್ಟರೆ ನನಗೂ ಒಂಥರ ರಿಲೀಫ್ ಅನ್ಸುತ್ತೆ ರೀ. ಅಡ್ವಾನ್ಸ್ ಅಮೌಂಟ್ ಕೊಟ್ಟು ಬುಕ್ಕಿಂಗ್ ಮಾಡಿದಾಗ ನಮಗೂ ಕೊಡಬೇಕನ್ನೋ ಜವಾಬ್ದಾರಿನೂ ಜಾಸ್ತಿ ಇರುತ್ತಲ್ರಿ. ನನಗಂತೂ ಒಂದು ದಿವಸ ಲೇಟ್ ಆಗಿಬಿಟ್ರೆ ಏನಂತಾರೇನಪ್ಪ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಎಷ್ಟೊತ್ತಿದ್ರೂ ಮಾಡಿಸ್ಬೇಕಂತ ನನ್ನ ವಿಚಾರ ಇದ್ದರೆ. ಆದರೆ ಇವತ್ತು ಬಿಸಿಲೇ ಬೀಳಿಲ್ಲ. ಹಾಗಾಗಿ ನಾಳೆ ಮತ್ತೆ ಮಾಡಿಸೋದು ಆಯ್ತು ನೋಡಿರಿ. ಯಾಕಂದರೆ ನಾನು 3 ಗಂಟೆ ತನಕ ವೇಟ್ ಮಾಡಿದೆ, ಬಿಸಿಲೇ ಬೀಳಿಲ್ಲ. ಮತ್ತು ಮೆಣಸಿನ್ಕಾಯಿನೂ ಒಣಗ್ಸೋಕೆ ಹಾಕೋಕ್ಕಾಗಂಗಿಲ್ಲ. ಮತ್ತು
ಖಾರನೂ ಕುಟ್ಟಕ್ಕಾಗಂಗಿಲ್ಲ ರೀ, ಹಾಗಾಗಿ ನಾಳೆ ಮಾಡಿಸ್ಬಿಟ್ಟು ನಾಡ್ದೇ ಕೊಡ್ತೀನಿ. ಅಂದರೆ ಭಾಳ ಜನ ಬುಕ್ ಮಾಡ್ಯಾರಿ ಆಲ್ರೆಡಿ. 5-6 ಕೆ ಜಿ ಶೇಂಗಾ ಹಿಂಡಿ ಮತ್ತು 5-6 ಕೆ ಜಿ ಮಸಾಲೆ ಖಾರ ಆಲ್ರೆಡಿ ಬುಕ್ ಮಾಡ್ಯಾರಿ. ಹಾಗಾಗಿ ಜಲ್ದಿ ಕೊಡ್ಬೇಕಂತ ನನ್ನ ಆಸೆ ಇದ್ದರೆ ಇವತ್ತು ಯಾವ ಕೆಲಸನೂ ಸರಿಯಾಗಿ ಆಗಲೇ ಇಲ್ಲ ರೀ, ಬಿಸಿಲು ಬೀಳಾರ ಬಟ್ಯಾಕ. ಈಗಿದ್ರೆ ಶೇಂಗಾನೂ ಎಲ್ಲ ಸ್ವಚ್ಛ ಮಾಡಿ ಇಟ್ಟೇರಿ. ನಾವು ಎಷ್ಟೇ ಸ್ವಚ್ಛಾಗಿರೋ ಶೇಂಗಾ ತಂದುಬಿಟ್ರು ಒಳಗಡೆ ಒಂದೊಂದು ಸರಿಯಾಗಿ ಇರಂಗಿಲ್ಲ ರೀ, ಅವನ್ನೆಲ್ಲ ಐಸ್ಬಿಟ್ಟು ತೆಗಿಬೇಕಾಗುತ್ತಾ. ಹಂಗಾಗಿ ಎಲ್ಲ ನೀಟಾಗಿ ಐಸಿ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ ರೀ. ಅಂದರೆ ಒಂದು ಕೈ ಇರ್ತಾವೆ, ಅವು ಹಸಿ ಮಾಡಿಬಿಟ್ಟು ಹೊಡಿತಾರಲ್ಲ, ಹಾಗಾಗಿ ಅವನ್ನೆಲ್ಲ ಸ್ವಚ್ಛ ಮಾಡಿ ಎತ್ತಿಟ್ಬಿಟ್ಟು ಈಗಿದ್ರೆ ಊಟ ಎಲ್ಲ ಮುಗಿಸಿ ಅಂದರೆ ಸೀಕರ್ಣಿ ಚಪಾತಿ ಮಾಡಿ ಊಟ ಎಲ್ಲ ಮುಗಿಸ್ಬಿಟ್ಟು ಶುಂಠಿ ಮೇಲಿನ ಸಪ್ಪೆಲ್ಲ ತಗೊಂಡ್ಬಿಟ್ಟು ಕುಂತಿದ್ದೀನಿ ನೋಡ್ರಿ. ಬರೀ ಹೊರಗಡೆನೇ ನೋಡ್ದಾಗ್ಬಿಟ್ಟಿತ್ತು. ಬಿಸಿಲು ಬಿದ್ದರೆ 1-2-3 ತಾಸು ಮೆಣಸಿನ್ಕಾಯಿ ಬಿಸಿಲಿಗೆ ಹಾಕಿಬಿಟ್ಟು ಈ ಕಡೆ ಪಟ್ಟೆಲ್ಲ ರೆಡಿ ಮಾಡಿ ಕುಡ್ಸ್ಕೊಂಬರಕ್ಕೆ ಆಗ್ತಿತ್ತು. ಫುಲ್ ಹೊರಗಡೆ ಮೋಡ ಎಷ್ಟಾಗೈತೆ ನೋಡ್ರಿ. ಒಂಚೂರು ಬಿಸಿಲಿಲ್ಲ ಇವತ್ತಂತೂ. ಬೆಳ್ಳುಳ್ಳಿನೂ ಬಿಸಿಲಿಗಿಟ್ಟು ಅವನು ಸ್ವಚ್ಛ ಮಾಡಬೇಕಿತ್ತು. 1.5 ಕೆ ಜಿ ಬೆಳ್ಳುಳ್ಳಿನೇ ಸ್ವಚ್ಛ ಮಾಡಬೇಕಾಗೈತ್ರಿ. ಹಿಂಡಿಗೆ ಮತ್ತು ಮಸಾಲೆ ಖಾರಕ್ಕೆ ಶುಂಠಿ ಎಲ್ಲ ಸಪ್ಪೆಲ್ಲ ತೆಗೆದು ಎದ್ದಿಟ್ಟೇರಿ ತೊಳೆದ್ಬಿಟ್ಟು ನಾಳೆ ಖಾರ ಕುಡ್ಸ್ಕೊಂಬರಕ್ಕೆ ಆಗುತ್ತೆ ಅಂತೇಳಿ. ಮತ್ತು ಬಿಸಿಲು ಬೀಳುತ್ತಂತೇಳಿ ಬೆಳಗ್ಗಿನಿಂದ 3 ಗಂಟೆ ತನಕನೂ ವೇಟ್ ಮಾಡ್ತಾ ಇದ್ದೆ. ಬಿಸಿಲೇ ಬೀಳಿಲ್ಲ. ಕುರುಡಿಗೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ಆದರೆ ಅದನ್ನೇ ಹಾಕತ್ತಿದ್ದು. ಈ ಕುರುಡಿಗೆ ಸಂಡಿಗೆ ಮಾಡೋಕ್ಕೇನೈತಲ್ಲ, ಬಿಸಿಲಿದ್ರೇ ಚಲೋ ರೀ. ಅದನ್ನೇ ನಂಗೆ ವಿಚಾರ ಆಗ್ಬಿಟ್ಟಿತ್ತು. ಇಷ್ಟೆಲ್ಲ ಕಷ್ಟಪಟ್ಟು ಹಿಟ್ಟು ಮಾಡಿದ್ದೀನಿ, ಬಿಸಿಲೇ ಬಿದ್ದಿಲ್ಲ. ಅದು ಒಂದ್ರ ಮೇಲೆ ಒಂದು ಈ ಥರ ರೌಂಡ್ ಹಾಕಿದಾಗ ಏನೈತಿಲ್ಲ ರೀ, ಅದು ಸರಿಯಾಗಿ ಬಿಸಿಲು ಇರ್ಲಿಕ್ಕಂದ್ರೆ ಹತ್ಕೊಂಡ್ಬಿಟ್ಟು ಒಣಗಂಗಿಲ್ಲ ರೀ. ಮತ್ತು 3 ಗಂಟೆ ತನಕನೂ ವೇಟ್ ಮಾಡಿಬಿಟ್ಟು ಹಿಟ್ಟಂತೂ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತೇನು ಮಾಡೋದಪ್ಪ ಅಂತೇಳಿ ಮನೆಯೊಳಗೆ ಹಾಕಕ್ಕಂತೀನಿ ನೋಡಿರಿ. ಇನ್ನು ಸಂಡಿಗೆ ಆದರೆ ಇಷ್ಟಿಷ್ಟ ಬಿಡ್ತೀವಿ, ಜಲ್ದಿ ಆರ್ಕೊಂತಾವು. ಮತ್ತು ಅವು ಒಣಗಲಿಕ್ಕೂ ಏನೂ ಆಗಂಗಿಲ್ಲ ರೀ. ನೆಕ್ಸ್ಟ್ ಡೇ ಬಿಸಿಲಿಗೆ ಹಾಕ್ಬೋದು. ಆದರೆ ಈ ಕುರುಡಿಗೆ ಏನೈತಲ್ರಿ, ಬಿಸಿಲಾಗನ ಹಾಕಬೇಕಾಗುತ್ತೆ. 3 ಗಂಟೆ ತನಕ ವೇಟ್ ಮಾಡಿಬಿಟ್ಟು ಮನೆಯೊಳಗೆ ಹಾಕಿದ್ದೀನಿ. ನೋಡೋಣ ಹೆಂಗೆ ಬರ್ತಾವೇನೋ ಗೊತ್ತಿಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಹಿಟ್ಟು ಮಾಡಿದ್ದಕ್ಕೂ ಸ್ವಲ್ಪ ಟೆನ್ಷನ್ ಅನ್ನಿಸ್ತಾ ಇತ್ತು. ಪರವಾಗಿಲ್ಲ, ಮತ್ತೇನು ಮಾಡೋಕ್ಕಾಗುತ್ತಾ. ಈಗಿದ್ರೆ ಬಾಳೆಹಣ್ಣು ತಂದಿದ್ದೀವಲ್ರಿ, ಒಂದು 5-6 ಬಾಳೆಹಣ್ಣು ಸ್ವಲ್ಪ ಈ ಥರ ಮೆತ್ತಗಾಗ್ಬಿಟ್ಟಿದ್ದು. ಅದು ಗಾಡಿ ಮೇಲೆ ಇಟ್ಟಿದ್ದಕ್ಕೆ ಅದು ಹಂಗೆ ತಿನ್ನಂಗಿಲ್ಲ ರೀ ಮಕ್ಕಳು. ಹಾಗಾಗಿ ನಾನಿದ್ರೆ ಕಟ್ ಮಾಡಿಬಿಟ್ಟು ಐಸ್ ಬಾಕ್ಸ್ನಾಗ ಇಟ್ಟಿರ್ತೀನಿ. ಬೇಕಂದಾಗ ಹಾಲು ಹಾಕ್ಬಿಟ್ಟು ಬನಾನಾ ಮಿಲ್ಕ್ ಶೇಕ್ ಮಾಡಿ ಕೊಡ್ತೀನಿ ರೀ. ಇಲ್ಲಾಂದರೆ ಹೊರಗಡೆ ಇಟ್ಟರೇನಿಲ್ಲ ಜಲ್ದಿನೇ ಹಾಳಾಗ್ಬಿಡ್ತಾವೆ, ನಾಳೆ ತನಕ ತಿನ್ನೋಕ್ಕಾಗಂಗಿಲ್ಲ. ನಾನೊಂದು ಮತ್ತು ನಮ್ಮ ಮನೆಯವರೊಂದು ತಿಂದ್ವಿ, ಆದರೆ ತನು ಮುಟ್ಟಂಗಿಲ್ಲ ರೀ, ಸ್ವಲ್ಪ ಮೆತ್ತಗಾಗ್ಬಿಟ್ರೆ. ಅದಕ್ಕಾಗಿ ನಾನು ಈ ಥರ ಯಾವಾಗಲೂ ಥರ ಮೆತ್ತಗಾಗ್ಬಿಟ್ರೆ ಕಟ್ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಐಸ್ ಬಾಕ್ಸ್ನಾಗ ಇಟ್ಟರೆ ನಾವು ಬೇಕಂದಾಗ ಹಾಲು ಹಾಕಿ ಬನಾನಾ ಮಿಲ್ಕ್ ಶೇಕ್ ಮಾಡಿ ಕೊಟ್ಟರೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ. ಇಲ್ಲಾಂದ್ರೆ ಹಾಗೆ ಇಟ್ಟಿವಂದ್ರೆ ಹೊರಗಡೆ ಜಲ್ದಿ ಹಾಳಾಗ್ಬಿಡ್ತಾವೆ ಮತ್ತು ವೇಸ್ಟ್ ಆಗ್ತಾವಲ್ರಿ. ಅದಕ್ಕಾಗಿ ನಾನು ಈ ರೀತಿ ಮಾಡೋದು. ಈ ಥರ ಮೆತ್ತಗಾದಾಗ ಅಂದ್ರೆ ತಂದು ದಿವಸನೇ ಮಾಡಿಬಿಡ್ಬೇಕು ರೀ. ನೆಕ್ಸ್ಟ್ ಡೇ ಮಾಡಿಬಿಡ್ತೀನಿ ಅಂದ್ರೆ ಅದೆಲ್ಲ ಹಾಳಾಗಿರ್ತಾವೆ, ಅಂದ್ರೆ ತಿನ್ನೋಕೆ ಮನಸ್ಸೇ ಬರೋಂಗಿಲ್ಲ. ಅದಕ್ಕಾಗಿ ತಂದು ದಿವಸನೇ ಅದನ್ನ ಈ ಥರ ಸಣ್ಣ ಪೀಸ್ ಮಾಡಿ ಬಾಕ್ಸಿಗೆ ಹಾಕಿ ಐಸ್ ಬಾಕ್ಸ್ನಾಗ ಇಟ್ಬಿಟ್ಟು ಬೇಕಂದಾಗ ಸ್ವಲ್ಪ ಬಾಳೆಹಣ್ಣು ಮತ್ತು ಹಾಲು ಹಾಕಿಬಿಟ್ಟು ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ, ವೇಸ್ಟು ಆಗಂಗಿಲ್ಲ ರೀ. ಹಾಗಾಗಿ ಅದನ್ನು ಐಸ್ ಬಾಕ್ಸ್ನಾಗ ಇಟ್ಬಿಟ್ಟು ಈ ಕಡೆ ಮಾವಿನ ಕಾಯಿ ಹೆರ್ಚಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಜಾಸ್ತಿ ಇನ್ನು ಹಸಿ ಇರಬೇಕಿತ್ತು, ಆದರೆ ಇವಾಗ ಸೀಸನ್ ಮುಗ್ಯಾಕ ಬಂತಲ್ರಿ. ಆಮ್ಚೂರು ಪುಡಿ ಬೇಕಾಗೈತೆ ನನಗೆ. ಮೊನ್ನೆ ಸ್ವಲ್ಪ ಮಾಡಿದ್ದೀನಿ, ಆದರೆ ಮಿನಿಮಮ್ ಅಂದರೂ ಒಂದು ವರ್ಷಕ್ಕೆ ನನಗೆ ಒಂದು ಅರ್ಧ ಕೆ ಜಿ ಮ್ಯಾಲಂತರೂ ಆಮ್ಚೂರು ಪುಡಿ ಬೇಕಾಗುತ್ತೆ ರೀ. ಪರಾಟ ಎಲ್ಲ ಮಾಡೋಕ್ಕೆ ಬೆಸ್ಟ್ ಆಗುತ್ತೆ. ಅಂದರೆ ನಾವು ಆಲೂ ಪರಾಟ ಮಾಡಲಿ ಮತ್ತು ಮೆಣಸಿನ್ಕಾಯಿ ಪರಾಟ ಮಾಡಲಿ, ಅದು ಆಮ್ಚೂರು ಪುಡಿ ಹಾಕಿಬಿಟ್ರೆ ಟೇಸ್ಟ್ ಚಲೋ ಇರುತ್ತೆ ರೀ. ಅದಕ್ಕಾಗಿ ಮಾವಿನಕಾಯಿನ ಹೆರಚಿ ಇಟ್ಬಿಟ್ಟು ತನು ಇವತ್ತು ಮಸ್ತಾಗೆ ಬಿರಿಯಾನಿ ಮಾಡಿಕೊಟ್ಟಿಲ್ಲ. ಊಟ ಮಾಡಕ್ಕಂತೀವಿ ನೋಡಿರಿ. ಊಟ ಮಾಡೋಣ ಬರ್ರಿ. ಮತ್ತು ಇವತ್ತಿನ ಲಾಗ್ ಇಲ್ಲೇ ಮುಗಿಸೋಣ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ರೀ.